ಪ್ರಪಂಚದಲ್ಲೇ ಫಸ್ಟ್ ಸ್ಮಾರ್ಟ್‌ಫೋನ್ನ ಇಂಟ್ರೊಡ್ಯೂಸ್ ಮಾಡಿದ್ದು IBM ಅವರು. ಇವತ್ತಿನ ಏನು ಒಂದು ದೈತ್ಯ IT ಕಂಪನಿ ಇದೆ, ಈ IT ಕಂಪ್ನಿ 1994ರಲ್ಲೇ ಒಂದು ಸ್ಮಾರ್ಟ್‌ಫೋನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ ಅಮೆರಿಕ ದೇಶದಲ್ಲಿ. ಇವರು ಇಲ್ಲಿ ಲೋಕಲ್ ನೆಟ್ವರ್ಕ್ ಕಂಪ್ನಿ ಆಗಿರ್ತಕ್ಕಂತಹ ಬೆಲ್ ಸೌತ್ ಜೊತೆ ಟೈ ಅಪ್ ಮಾಡ್ಕೊಳ್ತಾರೆ. ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಬಂದ್ಬಿಟ್ಟು IBM ನೋಡ್ಕೊಳ್ತಾ ಇದ್ದರೆ, ನೆಟ್ವರ್ಕು ಮತ್ತು ಸೇಲ್ಸ್ ಬಂದ್ಬಿಟ್ಟು ಈ ಬೆಲ್ ಸೌತ್ ಕಂಪ್ನಿ ನೋಡ್ಕೋಬೇಕಾಯಿತು. ಇವರಿಬ್ಬರು ಟೈ ಅಪ್ ಮಾಡಿಕೊಂಡು ಸಿಮನ್ IBM ಸಿಮನ್ ಅಂತಕ್ಕಂತಹ ಒಂದು ಮೊಬೈಲ್ನ ಅಮೇರಿಕ ದೇಶದಲ್ಲಿ ಲಾಂಚ್ ಮಾಡ್ತಾರೆ. ಇದು ಓವರಾಲ್ ಅಮೇರಿಕ ದೇಶಕ್ಕೆ ಲಾಂಚ್ ಆಗಲ್ಲ, ಕೇವಲ 15 ರಾಜ್ಯಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಇದನ್ನು ಇಂಟ್ರೊಡಕ್ಷರಿ ಪ್ರೈಸ್ ಅಂತ ಅಂದ್ಬಿಟ್ಟು ಅವರು $900ಗೆ ಬಿಟ್ಟಿರ್ತಾರೆ. ನೀವು ಯೋಚನೆ ಮಾಡಬೇಕು, ಅವತ್ತಿನ ದಿನಕ್ಕೆ $900 ಅಂದರೆ ಇಟ್ಸ್ ಹೆವಿ ಅಮೌಂಟು. ಇವತ್ತೇ ಲೆಕ್ಕ ಹಾಕ್ಕೊಳ್ಳಿ, $900 ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡ್ತು ಅಂತ ಅಂದರೆ ಆಲ್ಮೋಸ್ಟ್ ಲೈಕ್ 80,000 to 90,000 ದುಡ್ಡು. ಸೊ ಅವತ್ತು ಅಂದರೆ ಆಲ್ಮೋಸ್ಟ್ ಸೆಕೆಂಡ್ ಹ್ಯಾಂಡ್ ಕಾರೇ ಬರೋದು ಅವತ್ತಿನ ಒಂದು ಜನ್ರೇಷನ್ಗೆ, ಅಂದರೆ 32 ವರ್ಷಗಳ ಹಿಂದೆ. ಸೊ ಹಾಗಾಗಿನೇ ನಾರ್ಮಲ್ ಪೀಪಲ್ ಯಾರೂ ಕೂಡ ಇದನ್ನು ಬೈ ಮಾಡೋದಕ್ಕೆ ಹೋಗಲೇ ಇಲ್ಲ. ಇವರ ಮೇನ್ ಟಾರ್ಗೆಟ್ ಬಂದ್ಬಿಟ್ಟು ಈ ಮ್ಯಾನೇಜರು, ಎಕ್ಸಿಕ್ಯೂಟಿವ್ ಮ್ಯಾನೇಜರ್, CIO ಈ ಲೆವೆಲಲ್ಲಿ ಇರ್ತಾರಲ್ಲ ಈ ಕಂಪ್ನಿಗಳಲ್ಲಿ, ಅಂಥವ್ರನ್ನ ಟಾರ್ಗೆಟ್ ಮಾಡಿಕೊಳ್ತಾರೆ. ಮತ್ತು ಈ ಮೇಲ್ ಮತ್ತು ಫ್ಯಾಕ್ಸ್ ಮಾಡೋದಕ್ಕೆ ಮೇಯ್ನ್ ಅವ್ರ ಇಂಟೆನ್ಷನ್ ಮಾಡಿಕೊಂಡು ಈ ಮೊಬೈಲ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ $900 ಕೊಟ್ಟು ತೊಗೊಳೋದು ಅಲ್ದಲೇ ಇವ್ರ ಹತ್ರ 2 ವರ್ಷ ಕಾಂಟ್ರಾಕ್ಟ್ ತೊಗೋಬೇಕಾಗಿತ್ತು. ಅದು ಯಾವ ಥರ ಅಂತ ಅಂದರೆ, ನೀವೇನಾದ್ರು ಮೊಬೈಲ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಈ ಮೊಬೈಲ್ನ ಯಾವುದೇ ಕಾರಣಕ್ಕೂ ನೀವು ಬಿಸಾಡೋಂಗಿಲ್ಲ. ಅಂದರೆ ಬಿಸಾಕಿದ್ರೂ ಕೂಡ ತಿಂಗಳ ಅವ್ರಿಗೆ ನೀವು ಮಿನಿಮಮ್ ಪೇಮೆಂಟ್ ಅಂದ್ಬಿಟ್ಟು $35 $50 ನೀವು ಪೇ ಮಾಡಬೇಕಾಗಿತ್ತು. ಇವರು ಮೇನ್ ಟಾರ್ಗೆಟು ಬಿಸ್ನೆಸ್ ಟು ಬಿಸ್ನೆಸ್ ಆಗಿದ್ದಾರೆ, ಅಂದರೆ ಕಂಪ್ನಿ ಟು ಕಂಪ್ನಿ ಆಗಿರೋದ್ರಿಂದ. ಸೊ ಅಲ್ಲೊಂದು ಸ್ವಲ್ಪ ಕಮ್ಮಿ ಅಮೌಂಟ್, ಅಂದರೆ $35. ನೀನೇನಾದ್ರೂ ಪರ್ಸ್ನಲ್ ಹೋಗಿ ತೊಗೊಳ್ತೀನಿ ಅಂತಂದರೆ $50 ಚಾರ್ಜ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಅವರು ಖಡಾಖಂಡಿತವಾಗಿ ಹೇಳ್ಬಿಟ್ಟಿದ್ರು, 24 ತಿಂಗಳು ನೀವು ಯೂಸ್ ಮಾಡಲೇಬೇಕು ಈ ಮೊಬೈಲ್ನ ಅಂತ ಅಂದ್ಬಿಟ್ಟು. ಸೊ ಅದೊಂದು ಇವ್ರದ್ದು ಮೇನ್ ಅಗ್ರಿಮೆಂಟ್ ಆಗಿತ್ತು. ಸೊ ಅದರಿಂದ ಏನಂದರೆ ಇವರು ಲಾಭ ಪಡಿಬೋದಲ್ಲ, ಎವ್ರಿ ಮಂತ್ ಬಿಸ್ನೆಸ್ ಸ್ಟ್ರಾಟಜಿ ಅದು. ಸೊ ಹಾಗಾಗಿ ಅವ್ರು ಏನು ಮಾಡಿದ್ರು, ಈ ಅಗ್ರಿಮೆಂಟ್ನ ಸೈನ್ ಮಾಡಿಬಿಟ್ಟು ನಾರ್ಮಲ್ ಯೂಸರ್ಸ್ಗೆಲ್ಲ ಕೊಡ್ತಾಯಿದ್ರು. ಈ ಮೊಬೈಲ್ ತೂಕ ಬಂದ್ಬಿಟ್ಟು 510 ಗ್ರಾಮು. ನಾರ್ಮಲ್ ಆಗೆಲ್ಲ ಇವತ್ತೆಲ್ಲ ಬಂದ್ಬಿಟ್ಟು ಸಿಕ್ಕಾಬಟ್ಟೆ ಸ್ಲಿಮ್ ಆಗಿರ್ತಕ್ಕಂಥ ಫೋನ್ಸ್ ಎಲ್ಲ ಬಂದ್ಬಿಟ್ಟಿದ್ದಾವೆ, ಪಾಕೆಟಲ್ಲಿ ಆರಾಮಾಗಿ ಮಡಿಕೊಂಡು ಹೋಗ್ಬೋದು. ಸೊ ಅವತ್ತಿಗೆ ಬಂದ್ಬಿಟ್ಟು ಪಾಕೆಟಲ್ಲಿ ಮಡಿಕೊಂಡು ಹೋಗೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು. ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ದಪ್ಪ ಕೂಡ ಇತ್ತು ಆ ಮೊಬೈಲ್ ಬಂದ್ಬಿಟ್ಟು. ಸೊ ಹ್ಯಾಂಡಲ್ ಮಾಡಬೇಕು ಅಂತ ಅಂದರೆ ಆಲ್ಮೋಸ್ಟ್ ಲೈಕ್ ನಾರ್ಮಲ್ ಫೋನ್ ಥರ ಹ್ಯಾಂಡಲ್ ಮಾಡೋಕ್ಕಾಗ್ತಾಯಿರಲಿಲ್ಲ, ಮತ್ತು ಪಾಕೆಟ್ ಕೂಡ ಮಡಿಕೊಳ್ಳೋಕ್ಕಾಗ್ತಾಯಿರಲಿಲ್ಲ. ಈ ಮೊಬೈಲ್ ತೂಕ ಹೆವಿ ಇರೋದಲ್ಲದೆ ಬ್ಯಾಟ್ರಿ ಕೂಡ ಲೈಫು ಸಿಕ್ಕಾಪಟ್ಟೆ ಕಮ್ಮಿ ಇತ್ತು. ಅಂದರೆ ಇವತ್ತು ನಾವು ಒಂದು ಬ್ಯಾಟ್ರಿ ಮೊಬೈಲ್ ಚಾರ್ಜ್ ಮಾಡ್ತು ಅಂತ ಅಂದರೆ ಒಂದು 2 ಅವರ್ಸ್ ಚಾರ್ಜ್ ಮಾಡ್ತು ನಾವು ಆಲ್ಮೋಸ್ಟ್ ಲೈಕ್ ಒಂದು ದಿವಸ ಎಲ್ಲ ಯೂಸ್ ಮಾಡ್ಬೋದು ಇವತ್ತು. ಬಟ್ ಅವತ್ತು ಹಂಗಿರಲಿಲ್ಲ, 16 ಅವರ್ ನೀವು ಚಾರ್ಜ್ ಮಾಡಿದ್ರೆ ಬರೀ ಒಂದೇ 1 ಅವರ್ ಯೂಸ್ ಮಾಡ್ಬೋದಾಗಿತ್ತು. ಸೊ ಸಿಕ್ಕಾಪಟ್ಟೆ ಕಷ್ಟ, ಎಲ್ಲ ಉಲ್ಟಾ ಆಗಿಬಿಟ್ಟಿದೆ ಇವತ್ತಿಗೆ. 16 ಅವರ್ ಚಾರ್ಜ್ ಮಾಡಿ ಬರೀ 1 ಅವರ್ ಮೊಬೈಲ್ ಯೂಸ್ ಮಾಡೋಕ್ಕೆ $900 ಕೊಟ್ಬಿಟ್ಟು ನಾವು ತೊಗೋಬೇಕಾಗಿತ್ತು. ಸೊ ಅದೊಂದು ಕ್ರೇಜಿ ಥಿಂಗ್ ಅಂತ ಅಂದರೆ, ಈ ಮೊಬೈಲ್ ಒಳಗಡೆ 11 ಅಪ್ಲಿಕೇಶನ್ಸ್ ಬಿಲ್ಟಿನ್ನಾಗಿ ಕೊಟ್ಟಿದ್ರು. ಮೇಯ್ನ್ ಅಪ್ಲಿಕೇಶನ್ಸ್ ಅಂದರೆ ಇಮೇಲ್ ಕಳ್ಸೋದಕ್ಕೆ, ಮತ್ತು ಫ್ಯಾಕ್ಸ್ ಕಳ್ಸೋದಕ್ಕೆ, ಮತ್ತು ಕ್ಯಾಲ್ಕುಲೇಟ್ರು, ಮತ್ತು ಕ್ಯಾಲೆಂಡ್ರು, ಬೇಸಿಕ್ ಏನೇನು ಬೇಕೋ ಅದನ್ನು ಮಾತ್ರ ಕೊಟ್ಟಿದ್ರು. ಯಾಕೆಂದರೆ ಆವತ್ತಿನ ಜನ್ರೇಷನಲ್ಲಿ ನೀವೆಲ್ಲ ಏನು ಇವಾಗ ಬೆರಳಲ್ಲಿ ಯೂಸ್ ಮಾಡ್ತಾ ಇದ್ದೀರಲ್ಲ ಸ್ಮಾರ್ಟ್ಫೋನ್, ಆ ಥರ ಇರಲಿಲ್ಲ ಇದು. ಇದಕ್ಕೆ ಅಂತಲೇ ಪೆನ್ ಸ್ಟಿಕ್ ಅಂತ ಕೊಡೋರು. ಅಂದರೆ ನೀವೇನಾದರೂ ಅದನ್ನು ಯೂಸ್ ಮಾಡಬೇಕಾಗಿತ್ತು ಅಂತಂದರೆ ಆ ಸ್ಟಿಕ್ ಮುಖಾಂತರ ಯೂಸ್ ಮಾಡಬೇಕಾಗಿತ್ತು. ಸೊ ನೀವು ಬೆರಳು ಅನ್ನಲ್ಲಿ ಆಪ್ರೇಟಿಂಗ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇದಕ್ಕೆ ಸ್ಟೋರೇಜ್ ಎಷ್ಟಿತ್ತು ಅಂದರೆ ಬರೀ ಒಂದೇ 1 MB ಮಾತ್ರ. ಇವಾಗೆಲ್ಲ ಬಂದ್ಬಿಟ್ಟು GB ಲೆಕ್ಕದಲ್ಲಿ ನಾವು ಮೊಬೈಲ್ ತೊಗೊಂಡು ನಂಗೆ ಸ್ಟೋರೇಜೇ ಸಾಕಾಗ್ತಾಯಿಲ್ಲ ಅಂತ ಬಾಯಿ ಬಡ್ಕೊಳ್ತಾ ಇದ್ದೋ. ಸೊ ಅವತ್ತಿಗೆ ಆ ಮೊಬೈಲ್ನ ರನ್ ಮಾಡೋದಕ್ಕೆ ಬರೀ ಒಂದೇ 1 MB ರ್ಯಾಮು ಮತ್ತು ಒಂದೇ 1 MB ಸ್ಟೋರೇಜು. ಇವತ್ತೆಲ್ಲ ಬಂದ್ಬಿಟ್ಟು ಒಂದು ಫೋಟೋ ತೊಗೋತೀವಿ ಅಂತ ಅಂದರೆ ಆ ಒಂದು ಫೋಟೋ ಬಂದ್ಬಿಟ್ಟು ಆಲ್ಮೋಸ್ಟು 5 MB ಇಂದ 10 MB ಯೂಸ್ ಮಾಡ್ಕೊಳ್ಳುತ್ತೆ. ಬಟ್ ಅವತ್ತಿಗೆಲ್ಲ ಬಂದ್ಬಿಟ್ಟು ಕ್ಯಾಮ್ರಾ ಆಗಿರಲಿ ಮತ್ತೊಂದಾಗಲಿ ಅಡ್ವಾನ್ಸ್ ಪ್ರೋಸೆಸ್ ಆಗಿರಲಿಲ್ಲ ಮೊಬೈಲ್ಸ್ಗಳೆಲ್ಲ ಬಂದ್ಬಿಟ್ಟು. ಕೇವಲ ಬರೀ ಇಮೇಲ್ ಕಳ್ಸೋದಕ್ಕೆ, ಫ್ಯಾಕ್ಸ್ ಕಳ್ಸೋದಕ್ಕೆ ಅವೆಲ್ಲ ಬಂದ್ಬಿಟ್ಟು ಕಿಲೋಬೈಟ್ಸಲ್ಲೆಲ್ಲ ಆಗ್ತಾಯಿತ್ತು. ಸೊ ಹಾಗಾಗಿನೇ ಸೊ ಅದಕ್ಕೆ ಆ ಲೆವೆಲ್ಗೆ, ಅಂದರೆ ಸ್ಟಾರ್ಟಪ್ ಲೆವೆಲ್ಗೆ ಅದು ಓಕೆ ಅಂತಲೇ ಹೇಳ್ಬೋದು. ಇಂಟರ್ನೆಟ್ ಸ್ಪೀಡ್ ಕೂಡ ಸಿಕ್ಕಾಪಟ್ಟೆ ಕಮ್ಮಿ ಇತ್ತು. ಇವತ್ತೆಲ್ಲ ಬಂದ್ಬಿಟ್ಟು ಮೆಗಾಬೈಟ್ ಸ್ಪೀಡಲ್ಲಿ ನಾವು ನೋಡ್ತಾ ಇದ್ದೀವಿ. ಬಟ್ ಅವಾಗ ಬಂದ್ಬಿಟ್ಟು ಬರೀ ಬೈಟ್ಸ್ ಪರ್ ಸೆಕೆಂಡ್ ಮಾತ್ರ. ಅಂದರೆ 1 ಬೈಟ್ 2 ಬೈಟ್ ಅಂತ ಏನು ಕೇಳ್ತೀವೋ ಆ ಥರ 2400 ಬೈಟ್ಸ್ ಪರ್ ಸೆಕೆಂಡ್ ಸ್ಪೀಡ್ ಮಾತ್ರ ಇತ್ತು.
ಸೊ ಸಿಕ್ಕಾಪಟ್ಟೆ ಸ್ಲೋ ನೆಟ್ವರ್ಕ್ ಅಂತಲೇ ಹೇಳ್ಬೋದು. ಇದು ನೀವು ಥ್ರೂ ಆ್ಯಂಟೋನ ಮುಖಾಂತರ ನೀವು ನೆಟ್ವರ್ಕ್ ತೊಗೋಬೋದಾಯಿತು. ಇಲ್ಲದೇ ಹೋದರೆ ನಿಮ್ಮ ಮೊಬೈಲ್ದು ಏನು ವಯರ್ ಬಂದಿರುತ್ತಲ್ಲ, ಸೊ ಅಲ್ಲಿ ತೊಗೊಂಡೋಗ್ಬೋದು ಇಂಜೆಕ್ಟ್ ಮಾಡಿಬಿಟ್ಟಿದ್ರೆ ಸೊ ಅದು ನಿಮಗೆ ಇಂಟರ್ನೆಟ್ ಬರ್ತಾಯಿತ್ತು. ಸೊ ಎರಡೂ ಥರನೂ ಇದನ್ನು ಯೂಸ್ ಮಾಡ್ಬೋದಾಗಿತ್ತು. ಸೊ ಇದರ ಮೇಯ್ನ್ ಇಂಟೆನ್ಷನ್ ಏನಂತ ಅಂದರೆ ಟಾಪ್ ಲೆವೆಲಲ್ಲಿ ಯಾರ್ಯಾರು ಇಮೇಲ್ಸ್ ಯೂಸ್ ಮಾಡ್ತಾರಲ್ಲ ಅಂಥವ್ರಿಗೆಲ್ಲರೂ ಕಳಿಸೋದಕ್ಕೆ ರಿಸೀವ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಇದನ್ನು ಅವರು ಬಿಲ್ಡ್ ಮಾಡಿದರು. IBM ಅವರು 1994 ಆಗಸ್ಟ್ ತಿಂಗಳಲ್ಲಿ ಈ ಮೊಬೈಲ್ನ ಲಾಂಚ್ ಮಾಡಿ ಮತ್ತು 1995 ಫೆಬ್ರವರಿಯಲ್ಲಿ ಪ್ಯಾಕ್ ಮಾಡ್ಕೊಂಡು ಮನೆ ಕಡೆಗೆ ಹೊರಡ್ತಾ ಇರ್ತಾರೆ. ಸೊ ಅದು ಬಂದ್ಬಿಟ್ಟು ಒಂದು ದಂತಕಥೆ ಅಂತಲೇ ಹೇಳ್ಬೋದು. ಸೊ ಅದ್ರ ಬಗ್ಗೆ ಬಂದ್ಬಿಟ್ಟು ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಇದೇ ರೀತಿಯಾಗಿರ್ತಕ್ಕಂಥ ಟೆಕ್ನಿಕಲ್ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ನನ್ನ ಒಂದು ಪೇಜ್ನ ಫಾಲೋ ಮಾಡ್ಕೊಳ್ಳಿ.